ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನಾಗಲಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನೀವು ಪರಿಹಾರ ತಗೊಳ್ಬೋದು. ಓಕೆನಾ? ಹಾಗೆಯೇ ಯಂತ್ರಗಳನ್ನ ಬುಕ್ ಮಾಡ್ಕೊಳ್ಳೋರು ಅಷ್ಟೇ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಾಳೆ ದಿನ ಹುಣ್ಣಿಮೆ ನಡೀತಿರೋದ್ರಿಂದ ಕೆಲವೊಬ್ಬರಿಗೆ ಬುಕ್ ಮಾಡ್ಕೊಂಡಿರೋರಿಗೆ ನಾಳೆ ಏನು ಹುಣ್ಣಿಮೆ ಇರೋದ್ರಿಂದ ಯಂತ್ರಗಳೆಲ್ಲದೂ ಕೂಡ ರೆಡಿ ಆಗ್ತಿದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಯಂತ್ರಗಳನ್ನ ಬಳಸೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ ಇವತ್ತು ನೈಟ್ವರೆಗೆ ಮಾತ್ರ ಅವಕಾಶ ಇರುತ್ತೆ ನಿಮಗೆ. ಓಕೆನಾ? ಸೊ ಇವತ್ತು ನೈಟ್ ಒಳಗಡೆ ಯಾರೆಲ್ಲ ಬುಕ್ ಮಾಡ್ಕೊಳ್ತೀರಾ ನಿಮಗೆ ನಾಳೆ ರಿಚುವಲ್ಸ್ಗೆ ಅಟೆಂಡ್ ಆಗ್ಬೋದು. ಸೊ ಈ ವಿಡಿಯೋನ ನಾಳೆ ಬೆಳಿಗ್ಗೆ ನೋಡಿಬಿಟ್ಟು ಮೇಡಮ್ ಇವಾಗ ನಾನು ರಿಚುವಲ್ಸಿಗೆ ಜಾಯಿನ್ ಆಗಲ್ಲ ಅಂದರೆ ಅವಕಾಶ ಇರಲ್ಲ. ಸೊ ಇವತ್ತು ನೈಟ್ ಯಾರಾದರೂ ನೋಡಿ ರಿಚುವಲ್ಸಿಗೆ ಜಾಯಿನ್ ಆಗಬೇಕಂತ ಇದ್ದರೆ ಇವತ್ತು ನೈಟ್ ನಿಮಗೆ ಅವಕಾಶ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ರಿಚುವಲ್ಸ್ ಅಂತ ಹೇಳಿಬಿಟ್ಟು ನೀವು ಜಾಯಿನ್ ಆಗ್ಬೋದು. ಅಮೌಂಟನ್ನು ಪೇ ಮಾಡಿ ಅದು ಸ್ಕ್ರೀನ್ಶಾಟ್ನ ಕಳಿಸಿ ವಾಟ್ಸಪ್ಪಲ್ಲಿ, ಸರಿನಾ? ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ, ಹಾಗೆಯೇ ಅವರನ್ನು ನೆನಪಿಸ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ. ಮುಂದೆ ಈ ಪ್ರೀತಿಯಲ್ಲಿ ಏನಾಗ್ತಾ ಇದೆ, ಅವರ ಒಂದು ಫೀಲಿಂಗ್ ಏನಿದೆ, ಓಕೆ, ಏನು ನಿರ್ಧಾರಗಳನ್ನು ತಗೊಳ್ಬೋದು ಈ ಪ್ರೀತಿಯಲ್ಲಿ. ಓಕೆ, ಇಲ್ಲಿ ವೆಯ್ಟಿಂಗ್ ಎನರ್ಜಿ ತುಂಬಾ ಬರ್ತಾ ಇದೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರೂ ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇರುವಂಥದ್ದು. ಕಾಲಿಗಿರ್ಬೋದು ಅಥವಾ ಮೆಸೇಜ್ ಮಾಡೋದಕ್ಕಿರ್ಬೋದು ಅಥವಾ ಮೀಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಒಬ್ರನ್ನೊಬ್ರನ್ನ ನೋಡೋದಕ್ಕಾಗಿರ್ಬೋದು. ಪ್ರತಿಯೊಂದಕ್ಕೂ ಇಲ್ಲಿ ವೆಯ್ಟಿಂಗ್. ಒನ್ ಥಿಂಗ್ ಇಲ್ಲಿ ಬರ್ತಿರೋವಂಥದ್ದು ತುಂಬಾ ವೆಯ್ಟಿಂಗ್ ಅನ್ನುವಂಥ ಒಂದು ಎನರ್ಜಿ ಬರ್ತಾ ಇದೆ. ಆ ವೆಯ್ಟಿಂಗ್ ಏನಿದೆ ಅದು ಎಂಡ್ ಆಗುವಂಥ ಟೈಮ್ ಹತ್ತಿರ ಬಂದಿದೆ. ಆ ಕಾಯುವಿಕೆ ನಿಮಗೆ ಸಾರ್ಥಕ ಆಗಿದೆ ಅನ್ನುವಂಥದ್ದು. ಮುಂದಿನ ದಿನದಲ್ಲಿ ಆ ಒಂದು ವೆಯ್ಟಿಂಗ್, ಆ ಒಂದು ಸಪ್ರೇಷನ್ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಆಟೋಮೆಟಿಕಲಿ ಎಲ್ಲೋ ಒಂದು ಕಡೆ ನಿಮ್ಮ ಲಕ್ ಚೇಂಜ್ ಆಗ್ತಿರುವಂಥದ್ದು, ಲವ್ ಲೈಫಲ್ಲಿ ನಿಮ್ಮ ಲಕ್ ಚೇಂಜ್ ಆಗ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ನಿಮ್ಮ ಪರ್ಸನ್ ಇಬ್ಬರು ದೂರ ಆಗೋದಕ್ಕೆ ತುಂಬ ಸಮಸ್ಯೆಗಳಿದೆ, ತುಂಬಾ ಕಾರಣಗಳಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಇಲ್ಲಿ 1-2 ಕಾರಣಗಳಲ್ಲ ನೀವಿಬ್ಬರು ದೂರ ಆಗೋದಕ್ಕೆ. ಓಕೆನಾ? ಫ್ಯಾಮಿಲಿನೂ ಇದೆ, ಕ್ಯಾಸ್ಟ್ ಇದೆ, ಹಾಗೆಯೇ ಓಕೆ. ಸೊ ಎಕ್ಸ್ ಪರ್ಸನ್ ಅವರ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಥರ್ಡ್ ಪರ್ಸನ್ ಅವರ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಎಲ್ಲ ಸಮಸ್ಯೆಗಳನ್ನು ದಾಟಿ ಈ ಒಂದು ಪ್ರೀತಿನ ಎಲ್ಲೋ ಒಂದು ಕಡೆ ಓಕೆ ಮದುವೆವರೆಗೂ ತಗೊಂಡು ಹೋಗಿದ್ರಿ ಅಥವಾ ಆಲ್ರೆಡಿ ಮದುವೆ ಆದಮೇಲೆ ಇಲ್ಲಿ ಇಶ್ಯೂಸ್ಗಳು ಆಗ್ತಾ ಇರ್ಬೋದು. ಓಕೆ, ಇಲ್ಲಿ ಒಂದು ಎನರ್ಜಿ ಬರ್ತಾ ಇರುವಂಥದ್ದು. ಓಕೆ, ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು ನೀವು ಏನೆಲ್ಲ ಕಷ್ಟಗಳನ್ನು ಪಟ್ಟಿದ್ದೀರಾ ಆ ಕಷ್ಟಗಳೆಲ್ಲದೂ ಕೂಡ ಕ್ಲಿಯರ್ ಆಗುವಂಥ ದಿನ ಹತ್ತಿರದಲ್ಲಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗುವಂಥದ್ದು ಅಂದರೆ ಏನಾದರೂ ನಿಮ್ಮ ಪರ್ಸನ್ ಹೈಡ್ ಮಾಡ್ತಾ ಇದ್ದಿದ್ರೆ ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ನಿಮಗೆ ಗೊತ್ತಿಲ್ಲದೇ ಏನಾದರೂ ಬೇರೆಯವರು ಪ್ರಾಬ್ಲಮ್ ಮಾಡ್ತಾ ಇದ್ರೆ ಅಥವಾ ಸಮಥಿಂಗ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಹೈಡ್ ಅನ್ನೋವಂಥದ್ದು, ಸುಳ್ಳು ಅನ್ನೋವಂಥದ್ದು ಏನಾದರೂ ನಡೀತಾ ಇದ್ರೆ ಅದು ನಿಮಗೆ ಆದಷ್ಟು ಬೇಗ ನಿಮ್ಮ ಕಣ್ಣೆದುರಿಗೆ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೋಡ್ಬೋದು ಇಲ್ಲಿ ಇನ್ಫಿನಿಟಿ ಸೈನ್, 8 ನಂಬರ್, 8 ಮಿನಿಟ್ಸ್, 8 ಅವರ್ಸ್, 8 ಡೇಸ್, 8 ಮಂತ್ ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನಿಂದ ಇಲ್ಲಿ ನೀವು 8 ಮಿನಿಟ್ಸ್ ಒಳಗಡೆ ಅವರಿಂದ ಮೆಸೇಜ್ನ ನೋಡ್ಬೋದು, ಕೇಳ್ಬೋದು ಅಥವಾ ಕಾಲ್ ಮಾಡ್ಬೋದು. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷಣ. ಓಕೆ, ಆ್ಯಂಡ್ ನಿಮಗೆ ಸಾರಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರ ತಪ್ಪಿನ ಅರಿವು ಆಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ.
ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎದುರಿಗೆ ಅಥವಾ ನಿಮ್ಮ ಎದುರಿಗೆ ಅಥವಾ ಎಲ್ಲರೆದುರಿಗೂ ಒಂದು ಕ್ಷಮೆ ಕೇಳಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಿಕಾಸ್ ನೀವು ಬೇಕು ಅನ್ನೋಂಥ ಒಂದು ಎನರ್ಜಿಯಿಂದ ಇಲ್ಲಿ ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಓಕೆ, ಮುಂದಿನ ದಿನದಲ್ಲಿ ಆ ಕ್ಷಮೆ ಕೇಳಿಲ್ಲ, ಇಲ್ಲಿ ನಿಮ್ಮ ಪರ್ಸನ್ ಯಾರು ನಿಮಗೆ ಕ್ಷಮೆ ಕೇಳಲಿಲ್ಲ ಅಂತ ಇದ್ರೆ ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಆದಷ್ಟು ಬೇಗ ಕ್ಷಮೆ ಕೇಳ್ತಾರೆ. ಈ ಒಂದು ವೇಟಿಂಗ್ ಅನ್ನುವಂಥದ್ದು ಎಂಡ್ ಆಗ್ತಾ ಇದೆ, ಕಾಯುವಿಕೆ ಅನ್ನೋಂಥದ್ದು ಎಂಡ್ ಆಗ್ತಾ ಇದೆ ಅನ್ನೋಂಥ ಒಂದು ಚಾನಲ್ಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಎ ಲೆಟರ್, ಜೆ ಲೆಟರ್, ಎಸ್, ಕೆ, ವಿ, ಬಿ, ಪಿ, ಹೆಚ್, ಕೆ, ಎಲ್, ಡಿ, ಐ, ಸಿ, ಬಿ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಆಗ್ಬೋದು. 8, ಓಕೆ, 16, 3, 11, 21st, 9, 19, ಓಕೆ, 31st, ಓಕೆ. ಇಲ್ಲಿ ಒಂದು ನಿಮಗೆ ಚಾನಲೈಸ್ ಮೆಸೇಜ್ ಆಗಿ ಬರ್ತಿರೋವಂಥದ್ದು ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಓಕೆ ಸೂಚನೆ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನಿಮ್ಮ ಕನಸಲ್ಲಿ ಆಗಬಹುದು ಅಥವಾ ನೀವು ಡೈರೆಕ್ಟಾಗಿ ನೋಡ್ಬೋದು ಅಥವಾ ಬೇರೆಯವರಿಂದ ಗೊತ್ತಾಗ್ಬೋದು, ಬೇರೆಯವ್ರು ನಿಮಗೆ ಏನಾದರೂ ಗೈಡ್ ಮಾಡಬಹುದು. ಸೊ ಈ ರೀತಿಯಾಗಿ ಒಂದು ಎನರ್ಜಿಲಿ ಬರ್ತಿರೋವಂಥದ್ದು ಯೂನಿವರ್ಸ್ ಸೈನ್ ನಿಮಗೆ ಸಿಗ್ತಾ ಇದೆ, ಸಿಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸ್ಟಾರು ಇಂದ ಏನು ಬರುತ್ತೆ ಚೆಕ್ ಮಾಡೋಣ. Nine of Wands, 8 of Pentacle. ಇಲ್ಲಿ ನಾಳೆ ಹುಣ್ಣಿಮೆ ಕೂಡ ಇರೋದ್ರಿಂದ ವಿಶೇಷವಾಗಿರುವಂಥ ಒಂದು ಚಾನಲೈಸ್ ಮೆಸೇಜ್ ನನಗೆ ಇಲ್ಲಿ ಬರ್ತಿದೆ. 8 minutes, 8 hours, 8 days, 8 month ತುಂಬಾ ಇಂಪಾರ್ಟೆಂಟ್. ಇಷ್ಟರ ಒಳಗಡೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅಂತೂ ಖಂಡಿತವಾಗಿಯೂ ಆಗತ್ತೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನೀವಿಬ್ರು ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ, ಮನಸ್ತಾಪಗಳು ಬಂದಿದೆ ಅಥವಾ ಬೇರೆಯವರ ಕಾರಣದಿಂದ ನೀವಿಬ್ರು ದೂರ ಆಗಿದ್ದೀರಾ, ಇಲ್ಲಿ ಹಸ್ಬೆಂಡ್ ವೈಫ್ ಕೂಡ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದೆಲ್ಲ ಪ್ರಾಬ್ಲಮ್ಗಳು ಬಗೆಹರಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕೆಲವೊಬ್ಬರಿಗೆ ಇಲ್ಲೆಲ್ಲೋ ಒಂದು ಕಡೆ ಕೆಲವೊಂದು ಸಣ್ಣ ಪುಟ್ಟ ದೋಷಗಳಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ರಾಹು ದೋಷ ಆಗಿರ್ಬೋದು ಅಥವಾ ಕುಜ ದೋಷಗಳಾಗಿರ್ಬೋದು, ಈ ಥರದ ಒಂದು ದೋಷಗಳು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದರಿಂದಾಗಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ತುಂಬಾನೇ ಅಪ್ಸ್ ಆ್ಯಂಡ್ ಡೌನ್ಸ್ ನಡೆದಿದೆ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಮಧ್ಯೆ ತುಂಬಾನೇ ಅವಘಡಗಳು ಆಗಿರುವಂಥದ್ದು, ಸಡನ್ ಆಗಿ ಬ್ರೇಕಪ್ಸ್ ಆಗಿರುವಂಥದ್ದು, ಸಡನ್ ಆಗಿ ಬಿಟ್ಟು ಹೋಗಿರುವಂಥದ್ದು, ಈ ಥರದೆಲ್ಲ ಎನರ್ಜಿ ಇಲ್ಲಿ ಬರ್ತಿದೆ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಯಾವುದೇ ರೀತಿಯಂಥ ಕೆಟ್ಟ ನಿರ್ಧಾರಗಳನ್ನ ಕೆಟ್ಟ ದಾರಿಗಳನ್ನ ತುಳಿಲಿಕ್ಕೆ ಹೋಗಬೇಡಿ ಆದಷ್ಟು. ಓಕೆ, ನೈಟ್ ಆಫ್ ಪೆಂಟಿಕಲ್, ಆದಷ್ಟು ಧೈರ್ಯವಾಗಿರಿ, ಹಾಗೆಯೇ ನಂಬಿ, ದೇವರನ್ನ ನಂಬಿ. ಓಕೆನಾ, ಡೋಂಟ್ ವರಿ. ನಿಮ್ಮ ಲೈಫಲ್ಲಿ ಏನೇ ಚೇಂಜಸ್ ಆದರೂ ಕೂಡ ದೇವರ ಕಾರಣ ಇದ್ದೇ ಇರುತ್ತೆ, ದೇವರ ಎನರ್ಜಿ ಇದ್ದೇ ಇರುತ್ತೆ, ನಿಮ್ಮ ಕರ್ಮ ಫಲನೂ ಕೂಡ ಇರುತ್ತೆ. ಡೋಂಟ್ ವರಿ. ಸ್ಟ್ರೆಂತ್, ಧೈರ್ಯವಾಗಿರಿ. ಓಕೆ, ಸೊ ಯಾವುದೇ ರೀತಿಯಾದಂಥ ಕೆಟ್ಟ ದಾರಿಗಳಿಗೆ ಹೋಗಬೇಡಿ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಕ್ವೀನ್ ಆಫ್ ಪೆಂಟಿಕಲ್, ಮುಂದಿನ ದಿನದಲ್ಲಿ ಖಂಡಿತವಾಗಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್, ಡೆತ್ ಆ್ಯಂಡ್ ರೀಬರ್ತ್. ಇನ್ಫಿನಿಟಿ ಸಿಂಬಲ್, ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಇನ್ಫಿನಿಟಿ ಸಿಂಬಲ್ ಬಂದಿತ್ತು ಅಲ್ವಾ, ಇಲ್ಲೂ ಕೂಡ ಇನ್ಫಿನಿಟಿ ಸಿಂಬಲ್ ಇದೆ. 13, ಇಲ್ಲಿ ತುಂಬಾ ಎಫರ್ಟ್ ಹಾಕಬೇಕಾಗಿದೆ ಈ ಪ್ರೀತಿಯಲ್ಲಿ. ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇರೋವಂಥದ್ದು, ಇಲ್ಲಿ ಒಬ್ಬರು ಎಫರ್ಟ್ ಹಾಕ್ತಾ ಇದ್ದಾರೆ, ಇನ್ನೊಬ್ರು ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಓಕೆ, 9 ಆಫ್ ಪೆಂಟಿಕಲ್, 9 ಆಫ್ ವ್ಯಾಂಡ್ಸ್. ಓಕೆ,
ಟೂ ಆಫ್ ಪೆಂಟಿಕಲ್. ಒಬ್ರಿಗೆ ಇಲ್ಲಿ ಈ ಪ್ರೀತಿನ ಉಳಿಸ್ಕೊಳ್ಬೇಕು ಅಥವಾ ಪ್ರೀತಿ ಮೇಲೆ ಎಲ್ಲೊಂದ್ ಕಡೆ ಸೀರಿಯಸ್ನೆಸ್ ಇಲ್ಲ, ಎಲ್ಲೊಂದ್ ಕಡೆ ಹುಡುಗಾಟಿಕೆ ಮಾಡ್ತಾ ಇರುವಂತದ್ದು. ಏನಾಗಲ್ಲ ಬಿಡು, ಸರಿಯಾಗ್ಬಿಡ್ತಾರೆ, ಏನಾಗಲ್ಲ ಬಿಡು, ಹೋದವ್ರು ಎಲ್ಲಿಗೆ ಹೋಗ್ತಾರೆ, ವಾಪಸ್ ಬಂದೇ ಬರ್ತಾರೆ, ಏನು ಆಗೋದಿಲ್ಲ ಅವಳು ಅಥವಾ ಅವನು ನನ್ನನ್ನು ಬಿಟ್ಟಿರೋದಿಲ್ಲ, ವಾಪಸ್ ಬಂದೇ ಬರ್ತಾರೆ, ಸಮಥಿಂಗ್. ಇಲ್ಲಿ ನಿಮ್ಮನ್ನ ಅಥವಾ ನೀವು ಅಥವಾ ನಿಮ್ಮ ಅಪ್ಪ ಸನ್ ಇಬ್ರು ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಇದ್ರಲ್ಲಿ ಯಾರೋ ಒಬ್ರು ಎನರ್ಜಿ ಈ ರೀತಿ ಇದೆ, ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿರುವಂತದ್ದನ್ನ, ಏನೂ ಆಗಲ್ಲ, ಎಲ್ಲೂ ಹೋಗಲ್ಲ, ಬಂದ್ಬಿಡ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಆ ಒಂದು ಗ್ರಾಂಟೆಡ್ ಆಗಿ ಅಥವಾ ಎಲ್ಲಿ ಆ ನೆಗ್ಲಿಜೆನ್ಸಿ ನಡೀತಾ ಇದೆ ಅದರಿಂದನೇ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಬ್ರೇಕಪ್ ಆಗಿರ್ಬೋದು. ಮುಂದಿನ ದಿನದಲ್ಲಿ ಆ ನೆಗ್ಲಿಜೆನ್ಸ್ ಇರ್ಬೋದು, ಆ ಒಂದು ಚೈಲ್ಡಿಶ್ ಬಿಹೇವಿಯರ್ ಮಾಡುವಂಥದ್ದಾಗಿರ್ಲಿ ಅಥವಾ ಸಮಥಿಂಗ್, ಆ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರೋದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಅವರಿಗೊಂದು ಸೀರಿಯಸ್ನೆಸ್ ಬರ್ತಾ ಇದೆ, ನಿಮ್ಮ ಪ್ರೀತಿಯಲ್ಲಿ ಒಂದು ಸೀರಿಯಸ್ನೆಸ್ನ ನೋಡ್ತೀರಾ. ಅಂಡ್ ಆ ಒಂದು ವೇಟಿಂಗ್ ಪೀರಿಯಡ್ ಎಂಡ್ ಆಗ್ತಾ ಇದೆ. ಇಲ್ಲಿ ಕೆಲವೊಬ್ರು ತುಂಬಾ ವರ್ಷಗಳಿಂದ ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ಮೇಲೆ ಅಷ್ಟೊಂದು ನಂಬಿಕೆ ಇದೆ, ಅಷ್ಟೊಂದು ಹೋಪ್ ಇದೆ, ನಿಮಗೆ ಬಂದೇ ಬರ್ತಾರೆ, ಈ ರಿಲೇಶನ್ಶಿಪ್ ಸರಿ ಆಗತ್ತೆ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲಿ 9 ಆಫ್ ವ್ಯಾಂಡ್ಸ್ ಹಾಗೆ 9 ಆಫ್ ಪೆಂಟಿಕಲ್ ಬಂದಿರೋದ್ರಿಂದ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಈ ಒಂದು ಪಿಕ್ಚರ್ನ ನೋಡಿದಾಗ ನಿಮಗೆ 2 ಫೇಸ್ ಇರುವಂಥದ್ದು, ಒಂದು ತಾಳ್ಮೆ ಇರುವಂಥ ಫೇಸ್, ಹಾಗೆ ಅಗ್ರೆಸಿವ್ ಇರುವಂಥ ಒಂದು ಇರುವಂಥ ಒಂದು ಫೇಸ್ ಕೂಡ ಇದೆ. ಇಲ್ಲೂ ಕೂಡ ಇನ್ಫಿನಿಟಿ ಸಿಂಬಲ್. ಈ ಒಂದು ರೀಡಿಂಗ್ನ ನೀವು ಕ್ಲೈಮ್ ಮಾಡ್ಕೊಳ್ಲಿಕ್ಕೋಸ್ಕರ ನ್ಯೂ ಬಿಗಿನಿಂಗ್ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಅಷ್ಟೇ, ಓಕೆನಾ, ಪ್ರತಿಯೊಬ್ಬರು ಕೂಡ ನ್ಯೂ ಬಿಗಿನಿಂಗ್ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ಪ್ರೀತಿನ ನೀವು ಉಳಿಸ್ಕೊಳ್ಲಿಕ್ಕೆ ಏನೆಲ್ಲ ಎಫರ್ಟ್ ಹಾಕಿದ್ದೀರಾ ಅಥವಾ ಏನೆಲ್ಲ ಎಫರ್ಟ್ ಹಾಕಬೇಕು ಅಂತ ಇದ್ದೀರಾ ಅದೆಲ್ಲದೂ ಕೂಡ ಸಕ್ಸಸ್ ಆಗುತ್ತೆ. ಡೋಂಟ್ ವರಿ. ಇಲ್ಲಿ ಕೆಲವೊಬ್ರು ತುಂಬಾನೇ ವ್ರತ ಪೂಜೆಗಳನ್ನ ಮಾಡಿರ್ಬೋದು ಈ ಒಂದು ಸಂಬಂಧನ ಉಳಿಸ್ಕೊಳ್ಲಿಕ್ಕೋಸ್ಕರ ಅಥವಾ ನಿಮ್ಮ ದೋಷಗಳನ್ನ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ. ಇಲ್ಲಿ ಕೆಲವೊಬ್ರು ಕೂಡ ಫಸ್ಟ್ ಎನರ್ಜಿನೇ ಬಂದಿರುವಂಥದ್ದು ಪೂಜಾ ದೋಷ ಅಥವಾ ರಾಹು ದೋಷ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಶನಿ 7.5 ಪ್ರಾರಂಭ ಆಗಿರುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಎಲ್ಲೊಂದ್ ಕಡೆ ವ್ರತಗಳನ್ನ ಮಾಡ್ತಾ ಇರುವಂಥದ್ದು, ಪೂಜೆಗಳನ್ನ ಮಾಡ್ತಾ ಇರುವಂಥದ್ದು ಅಥವಾ ರುದ್ರ ಮಂತ್ರವನ್ನ ಪಠಣೆ ಮಾಡ್ತಾ ಇರುವಂಥದ್ದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅದೆಲ್ಲದೂ ಕೂಡ ನಿಮಗೆ ಆ ಪೂಜೆಗಳೆಲ್ಲದೂ ಕೂಡ ಫಲ ಕೊಡ್ತಾ ಇದೆ. ಡೋಂಟ್ ವರಿ, ಚಿಂತೆ ಮಾಡಬೇಡಿ. ಒಂದಲ್ಲ ಒಂದಿನ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸರಿ ಆಗೇ ಆಗತ್ತೆ ಅನ್ನೋಂಥ ಒಂದು ಕಾನ್ಫಿಡೆಂಟ್ ಆಗಿ ನೀವು ಇಲ್ಲಿ ಬಿಲೀವ್ ಮಾಡಲೇಬೇಕು. ಇಲ್ಲೂ ಕೂಡ ಇನ್ಫಿನಿಟಿ ಸಿಂಬಲ್, ಇಲ್ಲೂ ಕೂಡ ಇನ್ಫಿನಿಟಿ ಸಿಂಬಲ್ ಇದೆ. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ನಿಮಗೆ ಬಂದಿರುವಂಥದ್ದು ಇನ್ಫಿನಿಟಿ ಸೈನ್ ನಿಮಗೆ ಸಿಕ್ಕಿದೆ. ಯೂನಿವರ್ಸ್ ಇಂದ ಹಾಗೆ ನೀವು ನಂಬಿರೋಂಥ ಗಾಡ್ ಇಂದ ಸಮಥಿಂಗ್ ನಿಮಗೆ ಒಂದು ಏನು ಸೈನ್ಗಳು ಸಿಗ್ತಾ ಇರತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಗಮನ ಕೊಟ್ಟು ಅದನ್ನ ಆಲಿಸಿ, ಏನ್ ನಿಮಗೆ ಸೈನ್ ಸಿಗ್ತಾ ಇದೆ, ಏನ್ ಮಾಡ್ಬೇಕಾಗಿದೆ, ಏನ್ ಮಾಡ್ಬೇಕು ಅನ್ನೋಂಥ ಸೈನ್ ನಿಮಗೆ ಯೂನಿವರ್ಸ್ ನಿಮಗೆ ಏನ್ ಹೇಳ್ತಾ ಇದ್ದಾರೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಪನ್ ಮೈಂಡಿಂದ ಅದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಕೆಲವೊಬ್ರು ಕನಸಲ್ಲಿ ಕೂಡ ಬರ್ಬೋದು. ನಿಮ್ಮ ಕನಸುಗಳನ್ನ ನೀವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಕೊಡಿ, ಗಮನ ಕೊಡಿ. ಏನಕ್ಕೆ ಈ ತರ ಕನಸುಗಳು ಬೀಳ್ತಿದೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ನೀವೇನೆಲ್ಲ ಯಾವ್ದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಆ ಎಲ್ಲ ಕಾಯುವಿಕೆಗಳು ಕೂಡ ನಿಮಗೆ ಸಾರ್ಥಕವಾಗ್ತಾ ಇದೆ, ಓಕೆನಾ. ಇದು ನಿಮಗೆ ಈ ಒಂದು ರೀಡಿಂಗ್ ನೋಡ್ತಾ ನಿಮಗೆ ಪರ್ಸ್ನಲಿ ನಿಮ್ಮನ್ನು ಕೂರಿಸ್ಕೊಂಡು ಈ ರೀಡಿಂಗ್ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋ ತರ ನಿಮಗೆ ಫೀಲ್ ಆಗುತ್ತೆ. ಡೆಫಿನೆಟ್ಲಿ. ಯಾರಿಗೆಲ್ಲ ಆ ಥರ ಫೀಲ್ ಆಯ್ತು ನನಗೂ ಕೂಡ ಅದನ್ನ ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ನಿಮ್ಮ ಎದುರು ಕೂರಿಸ್ಕೊಂಡು ಈ ಥರ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಆ ಥರ ಫೀಲ್ ಆಗ್ತಿದೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆ. ನನಗೂ ಕೂಡ ಇಲ್ಲಿ ಅದೇ ಥರ ಎನರ್ಜಿ ಬರ್ತಿರುವಂಥದ್ದು. ಸಮಥಿಂಗ್ ಇದೊಂಥರ ಪರ್ಸ್ನಲ್ ರೀಡಿಂಗ್ ಥರನೇ ಅನ್ನಿಸ್ತಾ ಇದೆ. ದಿಸ್ ಈಸ್ ಜನರಲ್ ರೀಡಿಂಗ್, ಡೋಂಟ್ ವರಿ. ಇದು ಪರ್ಸ್ನಲ್ ರೀಡಿಂಗ್ ಮ್ಯಾಮ್ ಅದಕ್ಕೆ ಹೇಳ್ಬೇಡಿ, ಜನರಲ್ ರೀಡಿಂಗೇನೆ. ಬಟ್ ಇಲ್ಲಿ ಆ ಥರ ಒಂದು ಫೀಲಿಂಗ್ ಇಲ್ಲಿ ಬರ್ತಾ ಇದೆ, ಓಕೆನಾ. ಕೆಲವೊಬ್ಬರಿಗೆ ಇದು ತುಂಬಾನೇ ರೆಸೊನೇಟ್ ಆಗ್ಬೋದು ಈ ಒಂದು ರೀಡಿಂಗ್. ಸೊ ಡೋಂಟ್ ವರಿ. ತುಂಬ ವರ್ಷದಿಂದ ಏನೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅದೆಲ್ಲದೂ ಕೂಡ ಸಕ್ಸಸ್ ಆಗುತ್ತೆ. ಕಾನ್ಫಿಡೆಂಟ್ ಆಗಿರಿ, ಹೋಪ್ ಇರಲಿ. ಸ್ಟ್ರೆಂತ್ ಕಾರ್ಡ್ ಬರ್ತಿರೋದ್ರಿಂದ ಸ್ಟ್ರಾಂಗ್ ಆಗಿರಿ, ಡೋಂಟ್ ವರಿ, ಓಕೆ. ಸೊ ಈ ಒಂದು ರೀಡಿಂಗಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಮರಿಬೇಡಿ ಯಾರು ಕೂಡ ಕಮೆಂಟಲ್ಲಿ ನ್ಯೂ ಬಿಗಿನಿಂಗ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದಕ್ಕೆ, ಓಕೆ. ಲೆಟ್ ಗೋ, ಓಕೆ. ಪರ್ಫೆಕ್ಟ್ ಟೈಮಿಂಗ್. ಚೂಸ್ ಅ ನ್ಯೂ ಡೈರೆಕ್ಷನ್. ಒಂದೇ ಥರ ಯಾರಾದರೂ ಎಫರ್ಟ್ ಹಾಕ್ತಾ ಇದ್ದೀರಾ ಪ್ರೀತಿಲಿ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ದಾರಿನ ಚೇಂಜ್ ಮಾಡಿ, ಓಕೆನಾ.
ದಾರಿ ಚೇಂಜ್ ಮಾಡಿ ಸ್ವಲ್ಪ ಶಾರ್ಟ್ ಕಟ್ನ ಹುಡುಕಿ ಚೆನ್ನಾಗಾಗತ್ತೆ, ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಾಗತ್ತೆ ಅಂತಾನೆ ಬರ್ತಾ ಇದೆ. ಡೋಂಟ್ ವರಿ, ಲೆಟ್ ಗೋ ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್. ಏನೇ ಪ್ರಾಬ್ಲಮ್ ಇರ್ಬೋದು ಅದನ್ನೆಲ್ಲದನ್ನು ಲೆಟ್ ಗೋ ಮಾಡಿ. ಅನಾವಶ್ಯಕ ಕೆಲವೊಂದು ವಿಷಯಗಳನ್ನ ನೀವು ಇಲ್ಲಿ ಕೇಳ್ತಾ ಇರ್ಬೋದು, ಅಥವಾ ನಿಮಗೆ ದಾರಿ ತಪ್ಪಿಸ್ಲಿಕ್ಕೆ ಕೆಲವೊಂದು ವಿಷಯಗಳು ನಿಮ್ಮ ಕಣ್ಣೆದ್ರಿಗೆ ಬರ್ತಾ ಇರ್ಬೋದು. ಈಗ ಏನು ಹೇಳ್ಬೋದು, ಒಳ್ಳೇದಾಗ್ತಾ ಇರ್ಬೇಕಿದ್ರೆ ಸಾವಿರಾರು ವಿಘ್ನಗಳು ಬರುತ್ತೆ ಅಲ್ವಾ? ಸೊ ಅದೇ ರೀತಿ ನಿಮಗೆ ಇವಾಗ ಆಗ್ತಾ ಇದೆ. ನೀವು ನಿಮ್ಮ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಬೇಕು, ಅಥವಾ ಸಮಥಿಂಗ್ ಏನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂದಾಗಲೇ ಏನೋ ಒಂದು ಕೆಟ್ಟದ್ದು ಬರ್ತಾ ಇದೆ. ಅದೆಲ್ಲದನ್ನು ಕೂಡ ಲೆಟ್ ಗೋ ಮಾಡಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ಎಲ್ಲದೂ ಕೂಡ ಸರಿಯಾಗುತ್ತೆ. ಡೋಂಟ್ ವರಿ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಯಾರೆಲ್ಲ ರಿಚುವಲ್ಸಿಗೆ ಜಾಯ್ನ್ ಆಗಬೇಕಂತ ಇದ್ದಾರೆ, ಇವತ್ತು ನೈಟ್ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಆದಷ್ಟು ಬೇಗ ರಿಚುವಲ್ಸಿಗೆ ಜಾಯ್ನ್ ಆಗೋರು ಈ ನೈಟ್ ಒಳಗಡೆ ನೀವು ರಿಚುವಲ್ಸಿಗೆ ಜಾಯ್ನ್ ಆಗಿಬಿಡಿ. ಇಲ್ಲ ಅಂತ ಹೇಳಿದ್ರೆ, ಈ ರೀಡಿಂಗ್ನ ಬೆಳಿಗ್ಗೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಬೆಳಿಗ್ಗೆ ಯಾರಿಗೂ ಕೂಡ ಅವಕಾಶ ಇರಲ್ಲ ರಿಚುವಲ್ಸಿಗೆ ಜಾಯ್ನ್ ಆಗಲಿಕ್ಕೆ. ಓಕೆನಾ? ಯಾರು ಕೂಡ ರಿಕ್ವೆಸ್ಟ್ ಕೂಡ ಮಾಡಿಬಿಡಿ. ಆ್ಯಂಡ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ನೈಟ್.